ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರಾಪರ್ ಪ್ರೊಸೀಜರ್ಸ್ ಆಫ್ ಎಕ್ಸ್ಟ್ರಾಡಿಷನ್ ಅಂತ 2 ಸಾರಿ ಹೇಳಿದ್ರು ಕೂಡ ನಿನ್ನೆ ಮತ್ತೆ ರಾತ್ರಿ 3ನೇ ಸಾರಿ ಗಡಿಪಾರು ಆದೇಶ ಮಾಡಿದೆ. ಅವರಿಗೆ ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ 2 ಗಂಟೆಗೆ ಬಾ ಅಂತ ಎಲ್ಲರಿ ನಿಯಮ ಇದೆ. ನಡುರಾತ್ರಿ 25-30 ಜನ ಪೊಲೀಸರು ಯಾಕ್ರಿ ಬರಬೇಕು? ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದ್ದಾರೆ. ಅತ್ಯಾಚಾರಿಗಳ ಹಂಗಿದ್ರೆ ಒಂದು ಜಾತಿ ಐತೇನು? ಆ ತನಿಖೆ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿ ಸಿಬಿಐನೇ ವರದಿ ಕೊಟ್ಟಿದೆಯಲ್ಲ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಡೀ ಸೌಜನ್ಯ ಹೋರಾಟಗಾರರು ಮಾತಾಡದೇ ಇರ್ತು ಆ ಧರ್ಮಸ್ಥಳದ ಕಚ್ಚಡ 420 ಕೊಲೆಗಡುಕ ಅತ್ಯಾಚಾರ ಕುಟುಂಬದ ವಿರುದ್ಧ ವೀರೇಂದ್ರ ಜೈನ್ ನಕಲಿ ದೇವಮಾನವನಿಗೆ ಜಾರಿ ಮಾಡಿ ಅವನಿಗೆ 25 ಪೊಲೀಸರನ್ನು ಕರ್ಕೊಂಡು ಹೋಗಿ ಮಾಡಿ ನಡುರಾತ್ರಿ ಹೋಗಿ ಕೊಡ್ತೀರಾ ಅವನಿಗೆ ಸಮನ್ಸು? 100 ಎಕರೆ 1000 ಎಕರೆ ಕಬಳಿಸಿದಾನೆ, ಕೊಲೆ ಮಾಡಿ ಭೂ ಕಬಳಿಕೆ ಮಾಡಿದಾನೆ, ಅತ್ಯಾಚಾರ ಮಾಡಿ ಭೂ ಕಬಳಿಕೆ ಮಾಡಿದಂತ ಕುಟುಂಬ ಅದು. ಆ ಫ್ರಾಡ್ 420 ನಕಲಿ ದೇವಮಾನವನ ಮೇಲೆ ಗಡಿಪಾರು ಮಾಡಬೇಕಾಗಿತ್ತು, ಗಲ್ಲಿಗೇರಿಸಬೇಕು ಅವನ್ನ. ಗಡಿಪಾರು ಆದೇಶ ವಾಪಸ್ ಪಡೆಯುವವರೆಗೂ ಕೂಡ ನಾವು ಮಾತಾಡ್ತೇವೆ, ಹೋರಾಟ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತ ಒಂದು ಹೊಸವಾಗಿ ಅಲಿಖಿತ ಕಾನೂನನ್ನು ಜಾರಿ ತಂದಿದೆ. ಏನು ಅಂತ ಹೇಳಿದ್ರೆ, ಯಾರು ಯಾವ ವ್ಯಕ್ತಿನೂ ಕೂಡ ಯಾರಿಗೆ ನೋವಾದರೆ, ಎಲ್ಲೇ ಕೊಲೆ ಆದರೆ, ಅತ್ಯಾಚಾರ ಆದರೆ, ಸಮಾಜಘಾತುಕ ಚಟುವಟಿಕೆಗಳು ನಡೆದರೆ ಅದರ ವಿರುದ್ಧ ಯಾರು ಧ್ವನಿ ಎತ್ತಬಾರದು. ಎತ್ತಿದರೆ ಅವರನ್ನ ಗಡಿಪಾರು ಮಾಡಲಾಗುವುದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಳೆದ 13 ವರ್ಷದಿಂದ ನಿರಂತರವಾಗಿ ಸೌಜನ್ಯ ಅನ್ನುವಂತಹ ಒಂದು ಮಗು ವಿದ್ಯಾರ್ಥಿನಿ, ಅವಳನ್ನ ಸಾಮೂಹಿಕ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಕ್ಕೆ ಯಾರಪ್ಪ ಕೊಂದವರು ಅವರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಕ್ಕೆ 2 ಸಾರಿ ಗಡಿಪಾರು ಆದೇಶ ಹೊರಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ 2 ಸಾರಿನೂ ಕೂಡ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ನೀವು ಮಾಡಿದಂತಹ ಗಡಿಪಾರು ಆದೇಶ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಮಾಡಿದಂತಹ ಗಡಿಪಾರು ಆದೇಶ ನಿಯಮ ಬಾಹಿರ ಆಗಿದೆ, ನೀವು ಸರಿಯಾದ ಪ್ರಕ್ರಿಯೆಗಳನ್ನು ಪಾಲಿಸಿಲ್ಲ, ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರಾಪರ್ ಪ್ರೊಸೀಜರ್ಸ್ ಆಫ್ ಎಕ್ಸ್ಟ್ರಾಡಿಷನ್ ಅಂತ 2 ಸಾರಿ ಹೇಳಿದ್ರು ಕೂಡ ನಿನ್ನೆ ಮತ್ತೆ ರಾತ್ರಿ 3ನೇ ಸಾರಿ ಗಡಿಪಾರು ಆದೇಶ ಮಾಡಿದೆ. ಮಾನ್ಯ ಪುತ್ತೂರು ಎಸಿ ಅವರು 2 ಸಾರಿ ಆಗ್ಲಿಲ್ಲ, ಮತ್ತು 3ನೇ ಮರಳಿ ಯತ್ನವ ಮಾಡು. ಅದು ಹೆಂಗೆ ನಿನ್ನೆ ಅವರು ನಡ್ಕೊಂಡಿದ್ದು? ನಡುರಾತ್ರಿ 2 ಗಂಟೆಗೆ 25 ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ನಡುರಾತ್ರಿ 2 ಗಂಟೆಗೆ ವಿದೌಟ್ ಸರ್ಚ್ ವಾರೆಂಟ್ ಬರ್ತಾರೆ. ಬಂದ್ರೆ ಹೇಳ್ತಾರೆ, ಇಲ್ಲ ನಾವು ಇದನ್ನ ಅವ್ರಿಗೇನೆ ಸರ್ವ್ ಮಾಡಬೇಕು. ಅವ್ರಿಗೆ ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ 2 ಗಂಟೆಗೆ ಬಾ ಅಂತ ಎಲ್ಲರಿ ನಿಯಮ ಇದೆ. ನಡುರಾತ್ರಿ 25-30 ಜನ ಪೊಲೀಸರು ಯಾಕ್ರಿ ಬರಬೇಕು? ಅಂದ್ರೆ ಮೊದಲು ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕು, ಹಿಡ್ಕೊಂಡು ಹೋಗಿ ಗಡಿಪಾರು ಮಾಡಿಬಿಡ್ಬೇಕು. ಮಾಡಿದ ಮೇಲೆ ಅದು ಇದು ಅಂತ ಹೇಳಿ ನೋಟಿಸ್ ಕೊಟ್ಟು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತೇಳಿ ಏನ್ ನಡೀತಾ ಇದೆ? ಎಲ್ಲಿದ್ದೀವಿ ನಾವು ಅಂತ? ಕರ್ನಾಟಕ ರಾಜ್ಯ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇದೀವ? ಎಲ್ಲಿದ್ದೀವಿ ನಾವು? ಇವ್ರು ಕೊಟ್ಟಂತಹ ಕಾರಣಗಳು ಕೊಡಿಲ್ಲ, ಕಾರಣ ಇದ್ರದ್ದು ಸ್ವಲ್ಪ ಗೊತ್ತಾಗ್ಲಿ ಎಲ್ಲರಿಗೂ. ಇವ್ರು ಏನೇನು ಕಾರಣ ಕೊಟ್ಟು ಗಡಿಪಾರು ಮಾಡಿದ್ದಾರೆ. ಮೊದಲನೇ ಕಾರಣ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಯಾಕೆ ಗಡಿಪಾರು ಮಾಡಬೇಕು ಅಂತೇಳಿ ಇವರು ಕೊಟ್ಟಂತ ಮೊದಲನೇ ಕಾರಣ ಕೇಳಿ. ಸದ್ರಿ ಅವರು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ಸದ್ರಿ ಅವರು ಜಾತಿ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ತಂದೊಡ್ಡಿ ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಿರುತ್ತಾರೆ. ಯಾವಾಗ್ರಿ ಮಾಡಿದ್ದಾರೆ? ಯಾವ ಜಾತಿ ವಿರುದ್ಧ ಮಾತಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು? ಯಾವ ಧರ್ಮದ ವಿರುದ್ಧ ಮಾತಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು? ಯಾವಾಗ ಮಾತಾಡಿದ್ರು? ಎಲ್ಲಿ ಮಾತಾಡಿದ್ರು? ಸುಮ್ಮನೆ ಬರೆದು ಬಿಡದ್ ಹಂಗೆ.
ಪ್ರಿಂಟರ್ ಇದೆ, ಪೇಪರ್ ಇದೆ, ಸರ್ಕಾರಿ ಪ್ರಿಂಟರು, ಸರ್ಕಾರಿ ಪೇಪರು ಬರೆದು ಬಿಡೋದು. ಯಾವ ಜಾತಿ ವಿರುದ್ಧ ಮಾತಾಡಿದ್ದಾರೆ? ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದ್ದಾರೆ. ಅತ್ಯಾಚಾರಿಗಳದ್ದು ಹಂಗಿದ್ರೆ ಒಂದು ಜಾತಿ ಐತೇನು? ಕಾಸ್ಟ್ ಲಿಸ್ಟ್ ಅಲ್ಲಿ ತೋರ್ಸ್ರಿ. ಅತ್ಯಾಚಾರಿಗಳದ್ದೇ ಒಂದು ಧರ್ಮ ಇದೆಯೇನು? ಮಾತಾಡಿದ್ರೆ ಅತ್ಯಾಚಾರಗಳ ವಿರುದ್ಧ ಮಾತಾಡಿದರೆ, ಧರ್ಮಸ್ಥಳದ ಕೊಲೆಗಡಕರ ವಿರುದ್ಧ ಮಾತಾಡಿದ್ದಾರೆ. ಯಾವ ಜಾತಿ ವಿರುದ್ಧ ಮಾತಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು? ಎರಡನೇದು, ಯಾವುದೇ ಮುಂಗಡ ಮಾಹಿತಿಗಳಿಲ್ಲದೆ, ಯಾವುದೇ ಅನುಮತಿ ಪಡೆಯದೆ ಪ್ರತಿಭಟನೆಗಳನ್ನು ಮಾಡಿರುತ್ತಾರೆ. ಎರಡನೇದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು, ಉಡುಪಿ ಇರಬಹುದು, ಕರ್ನಾಟಕದ ವಿವಿಧ ಭಾಗಗಳಿರಬಹುದು, ಕರ್ನಾಟಕದ ಆಚೆಗೆ ಮುಂಬೈ ಇರಬಹುದು, ಪುಣೆ ಇರಬಹುದು, ಪ್ರತಿಯೊಂದು ಕಡೆನೂ ಕೂಡ ಅನುಮತಿ ಪಡೆದೇನೆ, ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಅನುಮತಿ ಪಡೆದೇನೆ ಹೋರಾಟವನ್ನ ಹಮ್ಮಿಕೊಂಡಿದ್ದು. ಆಯ್ತಪ್ಪ, ಅನುಮತಿ ಪಡೆದೇನೆ ಮಾಡಿದ್ದಾರೆ ಎಂದಾದ್ರೆ ಯಾಕ್ರಪ್ಪ ನೀವು ಪ್ರತಿಭಟನೆ ಮಾಡಕ್ ಬಿಟ್ರಿ? ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಕೂಡ ಅನುಮತಿ ತಗೊಂಡಿದ್ದಾರೆ, ಅದಕ್ಕೆ ಫೀಸ್ ಕಟ್ಟಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆಗಳನ್ನು ಮಾಡಿರುತ್ತಾರೆ. ಎರಡನೇದ್ದು. ಮೂರನೇದ್ದು, ಸೌಜನ್ಯ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ, ಸಮಾಜದ ಗಣ್ಯರಿಗೆ, ಸರ್ಕಾರಕ್ಕೆ, ಸರ್ಕಾರ ನಡೆಸುತ್ತಿರುವ ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ಅಸಂವಿಧಾನಿಕ ಪದಗಳಿಂದ ತುಚ್ಛವಾಗಿ ಮಾತನಾಡಿರುತ್ತಾರೆ. ಯಾವಾಗಪ್ಪ ನೀವು ಅವರು ಮಾತಾಡಿದ್ರು? ಅಂದ್ರೆ ತುಚ್ಛವಾಗಿ ಮಾತಾಡಿದ್ರೆ ಆಯಾ ಗಣ್ಯರು ಏನಾದ್ರೂ ದೂರು ಕೊಡಬಹುದಾಗಿತ್ತಲ್ಲ. ಯಾವಾಗ ಕೊಟ್ರು? ಎಲ್ಲಿ ಕೊಟ್ರು? ಅದು ಎಲ್ಲಿ? ಸೌಜನ್ಯ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ. ಪೊಲೀಸರು ಬೈಲಿಲ್ಲ ಅಂದ್ರೆ ಇನ್ಯಾರಿಗೆ ಬೈಬೇಕು? ಅಲ್ಲರಿ, ಆ ತನಿಖೆ ಸರಿಯಾಗಿ ನಡೆಸಿಲ್ಲ ಅಂತೇಳಿ ಸಿಬಿಐನೇ ವರದಿ ಕೊಟ್ಟಿದೆಯಲ್ಲ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತೇಳಿ. ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ, ಸ್ಪೆಷಲ್ ಕೋರ್ಟ್ ಹೇಳಿದೆ. ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ತನಿಖೆ, ವೈದ್ಯಾಧಿಕಾರಿಗಳು ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಹೇಳಿದೆಯಲ್ಲ. ಹೈಕೋರ್ಟಿಗೆ ಗಡಿಪಾರ ಮಾಡ್ತೀರಿ? ಪೊಲೀಸರು ಸರಿ ಮಾಡಿಲ್ಲ ಅಂದ್ರೆ ಪೊಲೀಸರಿಗೆ ಬೈಬೇಕು, ಮತ್ತೇನು ಬ್ಯಾಂಕ್ ಮ್ಯಾನೇಜರ್ಗೆ ಬೈಬೇಕಾ? ದೇವಸ್ಥಾನದ ಪೂಜಾರಿಗೆ ಪ್ರಶ್ನೆ ಕೇಳಕ್ಕಾಗತ್ತಾ ತನಿಖೆ ಯಾಕೆ ಮಾಡಿಲ್ಲ ಅಂತೇಳಿ? ಆರೋಪ ಇರುವುದೇ ಅದೇ ಪೊಲೀಸರ ಮೇಲೆ. 5 ಕೊಲೆ, ಸೌಜನ್ಯ, ಪದ್ಮಲತಾ, ವೇದವಲ್ಲಿ, ಆನೆ ಮಾವುತ ಡಬಲ್ ಮರ್ಡರ್ ಕೇಸ್, ಆಲ್ ರಿಪೋರ್ಟೆಡ್ ಕೇಸಸ್. ಆರೋಪಿಯನ್ನ ಹಿಡದೇ ಇಲ್ಲ. ಯಾರಿಗೆ ಹೇಳಬೇಕು? ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ಬೇಕಾ? ದೇವಸ್ಥಾನದ ಪೂಜಾರಿಗೆ ಬೈಬೇಕಾ? ಯಾರಿಗೆ ಬೈಬೇಕು? ಸ್ವತಃ ಹೈಕೋರ್ಟ್ ಹೇಳಿದೆ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಮಾಡಿಲ್ಲ ಅಂತ ಹೇಳಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿಬಿಟ್ರೆ ಅವ್ರನ್ನ ಗಡಿಪಾರು ಮಾಡ್ತೀರಿ. ಸಂವಿಧಾನ ಬದ್ಧವಾಗಿ ಮಾತಾಡಿದ್ದಾರೆ ಅವರು. ಮತ್ತೆ ಹೇಳ್ತಾರೆ ಇದರಲ್ಲಿ ಏನೋ, ತಾನು ನಡೆಸುವ ಪ್ರತಿಭಟನೆ ಮತ್ತು ಪ್ರತಿಭಟನಾ ಸಭೆಗಳಲ್ಲಿ ಪ್ರಚೋದನಕಾರಿಯಾಗಿ, ಯಾರ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಅವರು? ಜಾತಿ ವಿರುದ್ಧ ಮಾತಾಡಿದಾರ ಪ್ರಚೋದನಕಾರಿಯಾಗಿ, ಧರ್ಮದ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತಾಡಿದಾರ. ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಡೀ ಸೌಜನ್ಯ ಹೋರಾಟಗಾರರು ಮಾತಾಡದೇ ಇದ್ದು ಆ ಧರ್ಮಸ್ಥಳದ ಕಚ್ಚಡ 420 ಕೊಲೆಗಡುಕ ಅತ್ಯಾಚಾರ ಕುಟುಂಬದ ವಿರುದ್ಧ ಇವರು ಗಡಿಪಾರು ಮಾಡಿದ್ದು, ಮಾಡ್ತಾ ಇರುವಂತ ನಿರಂತರವಾಗಿ ಆದೇಶ ಮಾಡ್ತಾ ಇರೋದು ಆ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮಾತ್ರ. ಮತ್ತೆ 3ನೇ ಸಾರಿ ಗಡಿಪಾರು ಆದೇಶ ಮಾಡಿದ್ದಾರೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಹೊಸ ನಿಯಮ, ಯಾರು ಹೋರಾಟ ಮಾಡಬಾರದು, ರೈತರು ಹೋರಾಟ ಮಾಡಬಾರದು, ಕನ್ನಡ ಪರ ಸಂಘಟನೆಗಳು ಭಾಷೆಯ ಬಗ್ಗೆ, ನೆಲ ಜಲ ಭಾಷೆಯ ಬಗ್ಗೆ ಹೋರಾಟ ಮಾಡಬಾರದು, ಕೊಲೆ ಆದ್ರೆ ಹೋರಾಟ ಮಾಡಬಾರ್ದು, ನ್ಯಾಯ ಸಿಗಲಿ, ಅತ್ಯಾಚಾರಿಗಳು ಸಿಗಲಿ ಅಂತ ಹೋರಾಟ ಮಾಡುವಂಗೆ ಇಲ್ಲ ಈ ರಾಜ್ಯದಲ್ಲಿ. ಮಾಡಿದ್ರೆ ಗಡಿಪಾರು, ನಡುರಾತ್ರಿ 2 ಗಂಟೆಗೆ. ನಾಚಿಕೆ ಆಗಬೇಕು. ಶೇಮ್ ನಾಚಿಕೆ ಆಗಬೇಕು ಇಡೀ ಆಡಳಿತಕ್ಕೆ. ಸಂವಿಧಾನಬದ್ಧವಾಗಿ 13 ವರ್ಷ ಒಂದೇ ಒಂದು ಗಲಾಭೆ ಯಾವುದೇ ಸಭೆಯ ನಂತರ ಆಗಿಲ್ಲ. ಅತ್ಯಂತ ಸಂವಿಧಾನಬದ್ಧವಾಗಿ ನಡೆದಂತ ಹೋರಾಟ ಸೌಜನ್ಯ ಹೋರಾಟ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಮ್ಮಿಕೊಂಡಂತ ಹೋರಾಟ. ಅದಕ್ಕೆ ಗಲಭೆ ಎಬ್ಸಿದ್ರು ಅಂತ ಹೇಳ್ತೀರಲ್ಲ, ಎಲ್ಲಾಗಿದೆ ಗಲಭೆ? ಸೌಜನ್ಯ ಹೋರಾಟದಿಂದ ಎಲ್ಲ ಗಲಭೆ ಆಯಿತು? ಅತ್ಯಾಚಾರಿಗಳನ್ನ ಹಿಡ್ಕೊಂಡು ಬಂದು ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ ಗಲಭೆ ನಿಮಗೆ? ನೀವು
ಗಡಿಪಾರು ಮಾಡಬೇಕಾಗಿತ್ತು. ಆ ಕೊಲೆಗಡುಕ ಭೂ ಕಬಳಿಕೆ ಕುಟುಂಬಕ್ಕೆ ಸಮನ್ಸ್ ಜಾರಿಯಾಗಿದೆ. ಕ್ರಿಮಿನಲ್ ಸೋಮನಾಥ್ ನಾಯಕರು ಅವರು ಹಾಕಿದಂತ ಅವರು ಹೋರಾಟದ ಮುಖಾಂತರ ಕ್ರಿಮಿನಲ್ ಸಮನ್ಸ್ ಜಾರಿಯಾಗಿದೆ. ಅದನ್ನು ಮಾಡೋದು ಬಿಟ್ಟು ಜಾರಿ ಮಾಡಿ ಅವನಿಗೆ ಹೋಗಿ ವೀರೇಂದ್ರ ಜೈನ್ ನಕಲಿ ದೇವಮಾನವನಿಗೆ ಜಾರಿ ಮಾಡಿ, ಅವನಿಗೆ 25 ಪೊಲೀಸರನ್ನು ಕರ್ಕೊಂಡು ಹೋಗಿ ಮಾಡಿ, ನಡುರಾತ್ರಿ ಹೋಗಿ ಕೊಡ್ತೀರಾ ಅವನಿಗೆ ಸಮನ್ಸು? 100 ಎಕರೆ 1000 ಎಕರೆ ಕಬಳಿಸಿದಾನೆ, ಕೊಲೆ ಮಾಡಿ ಭೂ ಕಬಳಿಕೆ ಮಾಡಿದಾನೆ, ಅತ್ಯಾಚಾರ ಮಾಡಿ ಭೂ ಕಬಳಿಕೆ ಮಾಡಿದಂತ ಕುಟುಂಬ ಅದು. ಸರ್ಕಾರಿ ಜಮೀನನ್ನ ಭೂ ರಹಿತ ಬಡವ ಅಂತ ಹೇಳಿ ಫೇಕ್ ಫ್ರಾಡ್ ನಕಲಿ ಸರ್ಟಿಫಿಕೇಟ್ ಕೊಟ್ಟು 7 ಎಕರೆ ಒಳಗಡೆ ಹಾಕೊಂಡಂತ ಲೋಫರ್ ಅವನು. ಆಕ್ಷನ್ ತಗೊಂಡ್ರೆ ಅವನ ಮೇಲೆ ಅವನನ್ನ ಗಡಿಪಾರು ಮಾಡಬೇಕಾಗಿತ್ತು. ಆ ಫ್ರಾಡ್ 420 ನಕಲಿ ದೇವನ ಮೇಲೆ ಗಡಿಪಾರು ಮಾಡಬೇಕಾಗಿತ್ತು, ಗಲ್ಲಿಗೆ ಏರಿಸಬೇಕು ಅವನ್ನ. ಅದನ್ನ ಬಿಟ್ಟು ಅದರ ವಿರುದ್ಧ ಹೋರಾಟ ಮಾಡಿದವ್ರ ಮೇಲೆ ಅವನಿಗೆ ಶಿಕ್ಷೆ ಆಗಲಿ, ಆ ಕುಟುಂಬಕ್ಕೆ ಯಾರು ಮಾಡಿದ್ದಾರೆ ಅವ್ರಿಗಾಗ್ಲಿ ಶಿಕ್ಷೆ. ಧ್ವನಿ ಎತ್ತಿದ್ರೆ ನಡುರಾತ್ರಿ 2 ಗಂಟೆಗೆ 25 ಜನ 30 ಜನ ಪೊಲೀಸರು ಬಂದು ಕೇಳಿದ್ರೆ ಹೇಳ್ತಾರೆ, ಇಲ್ಲ ನಾವು ಸರ್ವ್ ಮಾಡಕ್ 25 ಜನ ಪೊಲೀಸರು ಬೇಕೇನ್ರಿ? ಒಬ್ಬ ಕಾನ್ಸ್ಟೇಬಲ್ ಸಾಕು ಸರ್ವ್ ಮಾಡೋದಕ್ಕೆ. ಈ ನಿಮ್ಮ ಏನು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರು, ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಸಂವಿಧಾನಬದ್ಧವಾಗಿ ಮಾಡ್ತಾ ಇರುವಂತಹ ಹೋರಾಟ ಇದು. ಮಾತಾಡ್ಬೇಕಾದ್ರೆ ಅಂದಿರ್ತಾರೆ ಸಿಟ್ಟಲ್ಲಿ, ದೊಡ್ಡ ದೊಡ್ಡ ಸಚಿವರೇ ಬಂದು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿದ್ರೆ, ಅತ್ಯಾಚಾರಿಗಳ ಪರವಾಗಿ ಮಾತಾಡಿದ್ರೆ ಜನರ ಕೂಗೋದು. ಯಾಕೆ ನೀವು ಹೇಳಲ್ವಾ? ಇಲೆಕ್ಷನ್ ಇದ್ದಾಗ ನೀವು ಮಾತಾಡಲ್ವಾ? ಗಡಿಪಾರ ಮಾಡಿಬಿಡ್ತೀರಿ ಎಲ್ಲರನ್ನು. ಮಾತಾಡಲೇಬಾರ್ದ? ಯಾರು ಅನ್ಯಾಯದ ವಿರುದ್ಧ ಮಾತಾಡಲೇಬಾರ್ದ? ಅದರ ಸಲುವಾಗಿನೇ ಇಷ್ಟೊಂದು ಕೊಲೆ ಆದರೂ ಕೂಡ ಆರೋಪಿಗಳು ಸಿಗ್ತಾ ಇಲ್ಲ. ನಾನು ಹೇಳೋದು ಬೆಳ್ತಂಗಡಿ ಪೊಲೀಸರಿಗೆ ಹಿಂದೆ ಇದ್ದಂತಹ DSP ಅವರು ಕೊಟ್ಟಂತದ್ದು 21 ಕೇಸಲ್ಲಿ 16 ಕೇಸು ಅಕ್ವಿಟ್ ಆಗಿದೆ, ಅಂದ್ರೆ ಖುಲಾಸೆ ಆಗಿದೆ. ನಾನು ಈಗ ಇದ್ದಂತಹ DSP ಅವ್ರ ಮೇಲೆ ನಾನು ಬೆರಳು ತೋರಿಸ್ತಾ ಇಲ್ಲ, ಹಿಂದೆ ಇದ್ದಂತಹ ಬಂಟ್ವಾಳದ DSP ಅವರು ಕೊಟ್ಟಿದ್ದು 16 ಪ್ರಕರಣದಲ್ಲಿ 21 ಪ್ರಕರಣದಲ್ಲಿ 16 ಖುಲಾಸೆ ಆಗಿಬಿಟ್ಟಿದೆ. ಇವರು ಮತ್ತೆ ಬರೀತಾರೆ ಅದರ ಮೇಲೆ ಅಡಿಷನಲ್ 3 ಕೇಸುಗಳಾಗಿದೆ. ಯಾವ 3 ಕೇಸ್ ಅದು ಹೇಳಿ ನೋಡೋಣ. ಒಂದು ಕೇಸ್ನಲ್ಲಿ ಇವರು FIR ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಸರು ಹಾಕ್ತಾರೆ, ನಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಸರು. ಆ ಕೇಸ್ ಅವನು ಯಾವನೋ ಒಬ್ಬನು ಬಂದವನು ಮೊಬೈಲ್ ನಲ್ಲಿ ನೋಡಿ ದೂರು ಕೊಡ್ತಾನೆ, ಆಸ್ ಇಟ್ ಈಸ್ FIR ಮಾಡಿಬಿಡ್ತಾರೆ ಬೆಳ್ತಂಗಡಿ ಪೊಲೀಸರು. ಆ ದಿನ ಆ ಟೈಮಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬ್ರಹ್ಮಾವರ ಪ್ರಕರಣದಲ್ಲಿ ಕಾರಾಗೃಹದಲ್ಲಿ ಇರ್ತಾರೆ. ಅವರು ಫೇಕ್ FIR. ಬೆನಕ ಆಸ್ಪತ್ರೆಯಲ್ಲಿ ಜನ ಆಕ್ರೋಶಗೊಂಡು ಆ ನಂತರ ಅಲ್ಲಿ ಏನು ಗಾಯಾಳುಗಳಿದ್ದಾರೆ, ಯೂಟ್ಯೂಬರ್ಸ್ ಹೋರಾಟಗಾರರು ಗಾಯಾಳುಗಳಿದ್ದಾರೆ, ಅವ್ರನ್ನ ನೋಡಕ್ಕೆ ಜನ ಬಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಶಾಂತಿ ವ್ಯವಸ್ಥೆ ಕಾಪಾಡ್ರಿ, ನೀವು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇನ್ನೊಂದು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಕೇಸ್. 2 ಕೇಸ್ ಅದು, 3 ಫೇಕ್ ಕೇಸ್. ಆ 3 ಫೇಕ್ ಕೇಸ್ಗಳನ್ನ ಹಳೆ 1998ರಲ್ಲಿ ಅವ್ರನ್ನ ರೌಡಿ ಶೀಟರ್ ಮಾಡಿದ್ದು, ಈಗಲ್ಲ, 1998. ಅದಕ್ಕೆ ಈ ಎಕ್ಸ್ಟ್ರಾ 3 ಕೇಸ್ ಮಾಡಿ ಮತ್ತೆ ಗಡಿಪಾರು ಆದೇಶ. ಅಂದ್ರೆ ಇವ್ರ ಫೇಕ್ ಕೇಸ್ ಮಾಡುವುದೇ ಗಡಿಪಾರಕ್ಕೆ ಆಡ್ ಮಾಡೋದಕ್ಕೆ, ಗಡಿಪಾರು ಆದೇಶ ಮಾಡೋದಕ್ಕೆ. ಯಾರನ್ನ ಖುಷಿ ಪಡಿಸೋದಕ್ಕೆ ಮಾಡ್ತಾ ಇದ್ದೀರಿ ನೀವು? ಯಾರನ್ನ ಖುಷಿ ಪಡಿಸೋದಕ್ಕೆ ಮಾಡ್ತಾ ಇದ್ದೀರಿ? ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನೀವು ಅತ್ಯಾಚಾರಿಗಳ ರಕ್ಷಣೆಗೆನೆ ನಿಂತ್ಕೊಂಡಿದ್ದೀರಿ. ಸರ್ಕಾರಿ ಸಂಬಳವನ್ನ ತಗೊಂಡ್ಕೊಂಡು ಅತ್ಯಾಚಾರಿ ಕೊಲೆಗಡಕರ ರಕ್ಷಣೆಯನ್ನ ಮಾಡೋದಕ್ಕೆ ನಿಂತ್ಕೊಂಡಿದ್ದೀರಿ ನೀವು. ಯಾಕೆ ನಿಮ್ಗೆ ಕಾಯಕ್ಕಾಗ್ತಾ ಇಲ್ಲ? SIT ತನಿಖೆ ಪೂರ್ತಿ ಆಗುವವರೆಗೆ ಪೂರ್ತಿ ಆಗ್ಲಿ ಗೊತ್ತಾಗುತ್ತೆ ಇವ್ರ ಹಣೆ ಬರ. SIT ತನಿಖೆ ನಿಲ್ಲಿಸೋದಕ್ಕೆ ಇವೆಲ್ಲಾ ಪ್ರಿಪರೇಷನ್ಸ್ ಧಿಕ್ಕಾರ ಇದೆ. ಈ ರಾಜ್ಯದ ಮತ್ತು ಸೌಜನ್ಯ ಹೋರಾಟವನ್ನ, ಧರ್ಮಸ್ಥಳ ಕೊಲೆಗಡಕತನವನ್ನ ವಿರೋಧಿಸುವಂತಹ, ಸೌಜನ್ಯ ಹೋರಾಟ ಬೆಂಬಲಿಸುವಂತಹ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರ ಧಿಕ್ಕಾರ ಈ ಜಿಲ್ಲಾಡಳಿತಕ್ಕಿದೆ. ನೀವು ತಿಳ್ಕೊಂಡಿರಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡಿಪಾರು ಮಾಡಿಬಿಟ್ರೆ ಹೋರಾಟ ಸುಮ್ಮನೆ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ಸುಮ್ಮನೆ ಆಗೋದಲ್ಲ. ಮಹೇಶ್ ಶೆಟ್ಟರು ಸುಮ್ಮನೆ ಆಗ್ತಾರ ಅಂತ ತಿಳ್ಕೊಂಡಿದ್ದಾರೆ, ಯಾವ ಕಾರಣಕ್ಕೂ ಸುಮ್ಮನೆ ಆಗೋದಲ್ಲ. ಈ ರಾಜ್ಯದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ.
ಯಾರನ್ನು ಖುಷಿ ಪಡ್ಸಕ್ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ಗೊತ್ತಾಗೋದಿಲ್ಲ. ನಾನು ವಿನಂತಿ ಮಾಡ್ಕೊಳ್ಳೋದು, ಪ್ರತಿಯೊಬ್ರು ಕೂಡ ಧ್ವನಿ ಎತ್ತಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯ ಮಕ್ಕಳು ನಮ್ಮ ಜೊತೆಗಿರುವುದಿಲ್ಲ. ನಮ್ಮ ಮನೆಯವರ ಮೇಲೆ ಏನೇ ದಬ್ಬಾಳಿಕೆ ಆದ್ರೂ ಕೂಡ ನಮಗೆ ಮಾತಾಡೋದಕ್ಕೆ ಹಕ್ಕು ಇರುವುದಿಲ್ಲ. ಸಂವಿಧಾನದ ಆರ್ಟಿಕಲ್ 19 ಪ್ರಕಾರ ಅನ್ಯಾಯ ಅಕ್ರಮದ ವಿರುದ್ಧ, ಕಾನೂನು ಬಾಹಿರ ಚಟುವಟಿಕೆ ವಿರುದ್ಧ ಧ್ವನಿ ಎತ್ತುವುದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಆರ್ಟಿಕಲ್ 19 ನಮಗೆ ಗ್ಯಾರಂಟಿ ಕೊಡ್ತದೆ. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗ್ಲಿ ನಾವಾಗ್ಲಿ ಮಾತಾಡ್ತಾ ಇರೋದು ನಮಗೆ ರೈಟ್ಸ್ ಇದೆ ರೀ. ಯಾಕೆ ತನಿಖೆ ಸರಿಯಾಗಿ ಮಾಡಲಿಲ್ಲ? ಯಾಕೆ ಕೊಲೆಗಡಕರನ್ನ ಬಿಟ್ರಿ? ಇಷ್ಟೆಲ್ಲಾ ಕಸರತ್ತು ಮಾಡೋ ಬದಲು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡೋದ್ರ ಸಲುವಾಗಿ ಏನ್ ಕಸರತ್ತು ಮಾಡಿದಿರಿ? ಇದರ ಒಂದು ಭಾಗ ಏನಾದರೂ ಸೌಜನ್ಯ ಆರೋಪಿಯನ್ನ ಹಿಡಿಬೇಕು ಅಂತ ಮಾಡಿಬಿಟ್ಟಿದ್ರೆ ಯಾವಾಗ ಸಿಗ್ತಾ ಇದ್ದ? ಪಾಪ ಸುಮಂತನ ಕೊಲೆ ಆರೋಪಿಗಳು ಸಿಗ್ತಾ ಇದ್ರು. ಅವನಕ್ಕಿಂತ ಮುಂಚೆ ಶ್ರೀಧರ್ ಬೆಳತಂಗಡಿಯಲ್ಲಿ ಆಯ್ತು, ಸಿಗ್ತಾ ಇದ್ರು. ಶ್ರೀಧರ್ ಮೊಗೇರಾನ್ ಕೊಲೆ ಆರೋಪಿಗಳು ಸಿಗ್ತಾ ಇದ್ರು. ಯಾರು ಸಿಗ್ತಾ ಇಲ್ಲ, ಯಾವ ತನಿಖೆನೂ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಹಿಂದೆ ಬಿದ್ದಿದ್ದಾರೆ. ನಾಚಿಕೆ ಆಗಬೇಕು, ಶೇಮ್, ನಾಚಿಕೆ ಆಗಬೇಕು. ಸರ್ಕಾರಿ ಸಂಬಳ ತಗೋತೀರಿ, ಸರ್ಕಾರದಂದ್ರೆ ನಮ್ದದು. ಮಿನಿಸ್ಟರ್ ವಿರುದ್ಧ ಮಾತಾಡಿದ್ರಂತೆ, ಮಿನಿಸ್ಟರ್ ಉತ್ತರ ಕೊಡ್ಬೇಕು ಅದಕ್ಕೆ. ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾರೆ. ವಿರೋಧ ಪಕ್ಷದವ್ರ ವಿರುದ್ಧ ಆಡಳಿತ ಪಕ್ಷದವರು ಮಾತಾಡ್ತಾರೆ, ಆಡಳಿತ ಪಕ್ಷದವ್ರ ವಿರುದ್ಧ ವಿರೋಧ ಪಕ್ಷದವರು ಮಾತಾಡ್ತಾರೆ. ಅವರು ಮಾಡಿರೋ ಅನ್ಯಾಯ ಅಕ್ರಮ ವಿರುದ್ಧ ಮಾತಾಡ್ತಾನೆ ಇರ್ತಾರೆ. ಗಡಿಪಾರ ಮಾಡ್ತೀರಾ? ಹಂಗಿದ್ರೆ ಇಲ್ಲಿ ನೀವು ಯಾರು ಖುಷಿ ಪಡಿಸೋದ್ರ ಸಲುವಾಗಿ ಮಾಡಿದಿರಿ? ಇದರ ಕ್ಲಿಯರ್ ಆಗಿ ನೀವೇ ಹೇಳ್ತಾ ಇದ್ದೀರಲ್ಲ. ಸೌಜನ್ಯ ಹತ್ಯೆ ಕೊಲೆ ಪ್ರಕರಣದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬಾರ್ದು ಅಂತ ಎಲ್ಲಿದೆ? ಯಾವ ಕಾನೂನಿದೆ? ಸುಳ್ಳು ರೂಲ್ಸ್ ಹಾಕಿ, ಸುಳ್ಳು ನಿಯಮ ಏನೇನೋ ಬರೆದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ನೋಡಿ, ನಾನು ಹೇಳ್ತಾ ಇದ್ದೀನಿ, ಇದೇ ರೀತಿ ನೀವು ಮುಂದುವರೆದ್ರೆ ಇನ್ನು ಬಳಕೆ ಎಲ್ಲರೂ ಕೂಡ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ನಾವು ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪ್ರಕರಣ ಇತ್ಯರ್ಥ ಆಗೋವರೆಗೂ, ಗಡಿಪಾರು ಆದೇಶ ವಾಪಸ್ ಪಡೆಯುವವರೆಗೂ ಕೂಡ ನಾವು ಮಾತಾಡ್ತೇವೆ, ಹೋರಾಟ ಮಾಡ್ತೀವಿ. ಇಡೀ ಸೌಜನ್ಯ ಹೋರಾಟ ಪರ ಪ್ರತಿಯೊಬ್ಬ ಪ್ರಜ್ಞಾವಂತರು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆಗಿರ್ತಾರೆ, ಇದ್ದೇ ಇರ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ, ವಿ ಆರ್ ವಿತ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಜೊತೆಗೆ ನಾವಿದ್ದೀವಿ. ನಮಸ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.